ಹಲೋ ಹಲೋ ಅದಕ್ಕಚ್ಚಿದವ್ರನ್ನ ಏನಾಯ್ತ್ರಿಪ್ಪ? ಯಾವತ್ತು ಸಭಾ ಬಂಧು ಬಾಂಧವರಲ್ಲಿ ಹಾ ಬೆಳಗಿನ ಜಾವದ ನಮಸ್ಕಾರ ಸಲ್ಲಿಸುತ್ತ ಹೌದು. ಸರ್ದೋಡಿ ಗಂಡು ಹಾಡುವಂತ ಕಲಾವಂತರ ಏನ್ ಮಾಡ್ರು? ಬಹಳ ಸವಿಸ್ತಾರ ಪದ್ಯವನ್ನು ಹಾಡಿ ಬಹಳ ಮಾರ್ಮಿಕವಾಗಿ ಮಾತಾಡಿ ಹೌದಲ್ವ? ಹೌದು. ಕೂಡ್ಸಾಲ್ ಇದ್ದದ್ದು ನಮಗೆ ಹೇಳ್ತೀರಿ, ಹಾ ನೀವ್ ಯಾಕೆ ಕೂಡ್ಸಾಲ್ ಮಾಡ್ತೀರಿ ಅಂತ ಕೇಳ್ತಾರ ಅವ್ರು. ಕೇಳ್ಯಾರ? ಹೌದಲ್ವ? ಹೌದು. ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ನೋಡು, ಆನಿ ರುಂಡ ಕಡ್ದವು ಗಂಡ ಮಗ. ಹೌದು. ಗಣಪತಿನು ಗಂಡ ಮಗ, ಮತ್ತ ಆನಿದ್ದು ಗಂಡ ಆನೆ, ಮತ್ತೆ ಹೆಣ್ಮಕ್ಳದ ಏನ ಕೂಣ ಅನ್ನುವಂಥದ್ದು ಒಂದು ಮಾತು ಕೇಳಿ ಗುರುಗಳವ್ರು ಕೇಳ್ಯಾರ? ಹೌದಲ್ಲ? ಹೌದು. ಅದು ಆನಿದ್ದೇನ ಗಂಡ ಹೆಣ್ಣು ಗುರುಗಳು. ಹೌದು. ಹೌದಲ್ಲ? ಹೌದ. ಭವಿಷ್ಯ ಪುರಾಣ ಭಾಗ 9 ಹೆಣ್ಣು ಆನೆತ್ತ ಬರ್ದಾರಲ್ಲ. ಹೌದಲ್ಲ? ಹೌದು. ಮತ್ತ ಗಂಡ ಆನೆತ್ತ ನೀವು ಅಂತೀರಿ. ಹೌದಲ್ಲ? ನೋಡ, ಕಡ್ದವ ಗಂಡ ಮಗ ನಿಮ್ಮ ಪ್ರಕಾರ ಹೋಗೋಣ. ಆನೆ ರುಂಡ ಕಡ್ದವ ಗಂಡ ಮಗ, ಆನೆ ಗಂಡ, ಗಣಪತಿ ಗಂಡ, ನಿಮ್ಮದೇನು ಕೂರ್ಸಲ್ಲ ಅಂತ ಕೇಳ್ತಾರ ರಮಣ. ಹೌದು. ಮತ್ತಲ್ಲಿ ಮೊದಲ ಕುಮಾರ ಗಣೇಶತ್ತ ಹುಟ್ಟಿಸ್ಲಿಕ್ಕೆ ಪಾರ್ವತಿ ನಕ್ಕಿನು ಗಂಡ ಅವನ ಹೆಣ್ಣು ಮಗಳು. ಹೌದು. ಯಾರ? ಹೌದಲ್ಲ? ಮೈಯಾಗಿನ ಮಣ್ಣ ತೆಕ್ಕೆ ಮೊದಲು ಕುಮಾರ ಗಣೇಶ ಅಂತಕ್ಕಂದನ ಬಾಲಕನ ತಯಾರು ಮಾಡಿದಕ್ಕೆ ಹೆಣ್ಮಗಳದಾಳ. ಹೆಣ್ಮಗಳಾಳ. ಹೌದಲ್ಲ? ಮತ್ತ ಅಲ್ಲಿ ಎಲ್ಲ ಗಣ ಮಕ್ಕಳ, ಮತ್ತಲ್ಲಿ ಪಾರ್ವತಿ ದೇವಿಯಿಂದ ಮೊದಲು ಕುಮಾರ ಗಣೇಶ ಹುಟ್ಟ್ಯಾನಲ್ಲ. ಹೌದು. ಮತ್ತ ಅಲ್ಯಾಕ ಕೂಡ್ಸಲಾಗ್ಲಿಲ್ಲ. ಹೌದಲ್ಲ? ಹೌದು. ಹಂಗ ಮಾಡಕ್ ಹೋಗ್ಬೇಡ್ರಿ. ಹೌದು. ಮತ್ತ ಹಾಡಿದ್ರ ಅವ್ರು ಇವಾಗಿನ ಒಂದು ಪದ್ಯ ಹಾಡ್ರಿ, ಏನ್ ಹಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಹೌದಲ್ಲ? ಹೌದು. ಇವತ್ತಿನ ದಿವಸ ಜಗತ್ತೆಲ್ಲ ನಮ್ಮಪ್ಪ ಬ್ರಹ್ಮನಿಂದ ಹುಟ್ಟೈತಿ. ಅವ್ರಪ್ಪ ಬ್ರಹ್ಮದೇವರ ಬ್ರಹ್ಮಾಂಡ ತಯಾರು ಮಾಡಿದಂತ. ಬ್ರಹ್ಮಾಂಡ ತಯಾರು ಮಾಡಿದತ್ತ. ಹೌದಾ? ಹೌದು. ಬ್ರಹ್ಮಾಂಡ ತಯಾರು ಮಾಡಿದತ್ತ, 3 ಭಾಗ ಮಾಡಿದತ್ತ. ಮ್ಯಾಲಿಂದ ಆಕಾಶ, ನಡುವಿಂದ ಸ್ವರ್ಗ, ತೆಳಗಿಂದ ಭೂಮಿ. ಹೆಂಗ ನಮ್ಮಪ್ಪ ಬ್ರಹ್ಮನಿಂದ ಬ್ರಹ್ಮಾಂಡ ಹುಟ್ಟಿ ಬದಕಂತಕ್ಕಂಥದ್ದು ಪದ್ಯ ಹಾಡ್ರ ಅವ್ರು. ಹೌದೌದು. ಹೌದಲ್ಲ? ಪದ್ಯ ಹಾಡಿ ಹೇಳ್ಯಾರ. ಅದಕ್ಕೆ ನಿಮ್ಮ ಅಪ್ಪ ಬ್ರಹ್ಮದೇವರ ಬ್ರಹ್ಮಾಂಡ ತಯಾರು ಮಾಡ್ಬೇಕಾರ ಆದ್ರ. ಹೌದಲ್ಲ? ಹೌದು. ಮೊದಲು ಏನ್ ಮಾಡಿದ? ಏನ? ನೀರು ಉಡ್ಸ್ಯಾನ. ನೀರಂದ್ರೆ ಏನ? ಹೆಣ್ಣ. ಹೌದು. ಹೌದಲ್ಲ? ನೀರಂದ್ರೆ ಹೆಣ್ಣ. ಅರ್ಧ ನೀರಾಗ ವಿರ್ಯ ಬಿಟ್ಟ ಮುಂದೆ ತಟ್ಟಾತು ಹೊಡೆದ 3 ಭಾಗ ಮಾಡಿದ. ಹೌದಲ್ಲ? ಹೌದು. ಅವಾಗ ಬ್ರಹ್ಮನಿಂದ ಬ್ರಹ್ಮಾಂಡ ತಯಾರಾತ. ಆಗೈತಿ. ಹೌದಲ್ಲ? ಹೌದು. ಅಲ್ಲಿ ಮತ್ತೆ ನೀರನ್ನು ಹೊರಿಸಬೇಕಾರ ಮತ್ತ ನೀರಂದ್ರ ಹೆಣ್ಣ ಐತಿ, ಅದನ್ನ ಕುಡಿಸಿ ಅದೇ ಕುಡ್ಸಲಾತು. ಹೌದಲ್ಲ? ಹೌದು. ಇನ್ನೊಂದು ಮಾತು ಹೇಳಿ ಅವರು, ಇಡೀ 84 ಲಕ್ಷ ಜೀವರಾಶಿ ಎಲ್ಲ ನಮ್ಮ ಅಪ್ಪ ಉಡ್ಸ್ಯಾನ ಬ್ರಹ್ಮದೇವ್ರ. ಹೌದಲ್ಲ? ಹೌದು. ಕುದುರೆ ಉಡ್ಸ್ಯಾನ, ಕತ್ತಿ ಉಡ್ಸ್ಯಾನ, ಆಕಳ ಉಡ್ಸ್ಯಾನ, ಏನೇನೋ ಉಡ್ಸ್ಯಾನ ಅಂತ ಹೇಳ್ರಿ ಅವ್ರು. ಹೇಳ್ಯಾರಲ್ಲ. ಟೋಟಲ್ದಾಗ ಇಡೀ 84 ಲಕ್ಷ ಜೀವರಾಶಿ. ಹೌದು. ನಮ್ಮ ಅಪ್ಪ ಬ್ರಹ್ಮದೇವ್ರ ಹುಡ್ಸ್ಯಾನ. ಹೆಂಗಸರನ್ನ ಸದಕ್ಕೆ ನಮ್ಮ ಅಪ್ಪ ಹುಡ್ಸ್ಯಾನ ಅಂತಕ್ಕಂಥ ಮಾತು ಹೇಳ್ಯಾರಲ್ಲ. ಹೌದಲ್ಲ? ಹೌದು. ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಮೊದಲ ಬ್ರಹ್ಮದೇವರ ಸೃಷ್ಟಿ ಮಾಡಿದ. ಹೌದು. ಹೌದಲ್ಲ? ಜಗತ್ತೆಲ್ಲ ಮುಂದೆ ಪ್ರಜಾ ಸೃಷ್ಟಿ ಆಗ್ಬೇಕಂತೇಳಿ ತೀರ್ಮಾನ ಮಾಡಿದ. ಹೌದು. ಹೌದಲ್ಲ? ತೀರ್ಮಾನ ಮಾಡಿದ, ಬರೀ ಗಂಡಸರ ನಟ್ಟ ಉಳಿಸಿದ. ಹೌದು. ಹೌದಲ್ಲ? ಮುಂದಲ್ಲಿ ಪ್ರಜಾ ಸೃಷ್ಟಿ ಮುಂದೆ ನಡಿಬೇಕಾದ್ರ ಹೌದಲ್ಲ? ಹೌದು. ಅಲ್ಲಿ ಯಾರು ನುಡಿಸಿದ? ಯಾರನ್ನ? ಹೆಣ್ಮಗನ ಪ್ರಥಮ ಬಗ್ಗೆ ಹೆಣ್ಮಗನ ಹುಡ್ಸ್ಯಾನ. ಹೌದಲ್ಲ? ಹೌದು. ಇಡೀ ಜಗತ್ತಿನ್ಯಾಗ ಮೊಟ್ಟ ಮೊದಲು ಗಂಡ ಮಗ ಯಾರ, ಮೊಟ್ಟ ಮೊದಲ ಹೆಣ್ಮಗ ಯಾರ? ಹೌದು. ಹೌದು. ಹೌದಲ್ಲ? ಪ್ರಪ್ರಥಮ ಜಗತ್ತಿನ್ಯಾಗ ಹುಟ್ಟಿದಕ್ಕೆ ಹೆಣ್ಮಗ ಯಾರ? ಹೌದಲ್ಲ? ಹೌದು. ಆಕೆ ಯಾರಪ್ಪ ಅದಕ್ಕೆ ಶತಾರೂಪ. ಹೌದೌದು. ಶತಾರೂಪ. ಹೌದಲ್ಲ? ಶತಾರೂಪ ಅಂತಕ್ಕಂಥ ಹೆಣ್ಮಗಳ ನಿಮ್ಮ ಅಪ್ಪ ಹುಟ್ಟಿ ಬಂದಾಗ ಮುಂದೆ ಮಾನವ ಕುಲ ಉದ್ಧಾರ ಆಗೈತೆ ಗುರುಗಳ. ಹೌದಾ? ಹೌದಲ್ಲ? ಮಾನವ ಕುಲ ಹುಟ್ಟಿ ಬಂತ ಮೊಟ್ಟ ಮೊದಲ ಮನು ಅಂತಕ್ಕಂಥ ಗಂಡ ಮಗ, ಶತಾರೂಪ ಅಂತಕ್ಕಂಥ ಹೆಣ್ಣ ಮಗ. ಹೌದೌದು. ಹೌದಲ್ಲ? ಈ ಮಾನವ ಕುಲ ಎಲ್ಲ ಬೆಳಿಬೇಕಾದ್ರೆ ಮೊಟ್ಟ ಮೊದಲ ಅಲ್ಲಿ ನನ್ನ ಹೆಣ್ಮಗಳು ಇದ್ದಾಗನೇ ಇಲ್ಲಿ ಮಾನವ ಕುಲ ಎಲ್ಲ ಹುಟ್ಟಿ ಬಂದ. ಹೌದು. ಮನುಷ್ಯರತ್ತ ಹೆಸರು ಬಂದೈತಿ. ಹೌದೌದು. ಈ ಭೂಮಿ ಮೇಲೆ ನಾವು ಬದುಕಿದವು, ನೀವು ಬದುಕಿದವು, ನೀವು ಹುಟ್ಟಿರಿ, ನಾವು ಹುಟ್ಟಿದವು. ಹೌದಲ್ಲ? ಹೌದು. ಹಂಗಿದ್ದವ್ರು ಮತ್ತ ನೀವು
ಹೆಸರ ಹೌದು ನಿಮ್ಮದು ಕೂಡ್ಸಾಲ ಆಯ್ತ ಅಲ್ಲಿ. ಹೌದೌದು. ಮತ್ ಹೆಣ್ಮಕ್ಳ ಯಾಕೆ ಕುಡಿಸಿರಿ? ಯಾಕೆ ಕುಡ್ಸಿರಿ? ಏನ್ ಕೊಡಬೇಕಿತ್ತು? ಇಲ್ಲಿ ಕೂಡ್ಸಾಲ ಅನ್ಕೊಂಡ್ ಹೋದ್ರ ಹಾ ಹಾ ಬರೀ ಹಿಂಗ ಹಾಕೋ ಚೊಕ್ಕತ್ತ ಅದ. ಹೌದೌದು. ಹೌದಲ್ಲ? ಹಾ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ, ಯಾಕ್ರಿತ? ಇವತ್ತಿನ ದಿವಸ ಹಾ ಪರಮಾತ್ಮನ ಬಗ್ಗೆ ಹೇಳ್ರ ಅವ್ರು. ಹಾ ಏನತ್ತ? ಹೌದಲ್ಲ? ಹಾ ಜಗತ್ತಿನಾಗ ಈಶ್ವರ ಇದ್ದಾವ ಮತ್ತ ಪ್ರಕೃತ ದೇವಿ ಸಹಾಯ ಪಡ್ಕೊಂಡ ಹಾ ಜಗತ್ತೆಲ್ಲ ಸೃಷ್ಟಿ ಮಾಡ್ಯಾರ ಅಂದ ಕಾಲಕ್ಕ ಏನತ್ತಾರು? ಒಟ್ಟ ಶೂನ್ಯದಾಗ ಎಲ್ಲಾರ ನಿಮ್ಮ ಅಪ್ಪ ನಿಮ್ಮ ಅವ್ವ ಪ್ರಕೃತಿ ಹಾ ನಮ್ಮ ಅಪ್ಪಾಗ ಸಹಾಯ ಮಾಡಿರಂದ್ರ ಇವತ್ತಿನ ದಿವಸ ಮಸ್ತರ್ ನೀನೇ ಹೆಚ್ಚ ಅಂತಕ್ಕಂತ ಮಾತು ಹೇಳ್ರು. ಏನಾರ್ಲ? ಹೌದಲ್ಲ? ಹೌದು. ಅದೇನ ಶೂನ್ಯದಾಗ ಏನ ಬಡದಲ್ಲ ಗುರುಗಳ ಹಾ ಹಾ ಒಟ್ಟ ಸಹಾಯ ಮಾಡಿದ್ದು ಮಾತ್ರ ಐತಿ. ಐತಿ. ಹೌದಲ್ಲ? ಹೌದು. ಅದ ಈಶ್ವರ ಅಂದ್ರ ಪರಮಾತ್ಮ ಅಂದ್ರ ಒಂದ. ಹೌದಲ್ಲ? ಹಾ ಈಶ್ವರ ಪರಮಾತ್ಮ ಅಂದ್ರ ಒಂದ. ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ? ಜಗತ್ತೆಲ್ಲ ಇವತ್ತಿನ ದಿವಸ ಪಾರ್ವತಿ ಅಂದ್ರು ಅಕ್ಕೆ, ಪ್ರಕೃತಿ ಅಂದ್ರು ಅಕ್ಕೆ. ಅಕ್ಕಿ. ಹೌದಲ್ಲ? ಹೌದು. ಯಾರ ಪಾರ್ವತಿ ಅಂದ್ರು ಅಕ್ಕೆ, ಪ್ರಕೃತಿ ಅಂದ್ರು ಅಕ್ಕೆ ಅಂತ ಯಾರ? ಹೌದು. ಹೌದಲ್ಲ? ಹಂಗ ಒಂದಾನೊಂದು ಕಾಲದಾಗ ಏನಾಯ್ತು? ಏನಾಗ್ತಾ ಇರ್ತಾರ ಪರಮಾತ್ಮ ಮತ್ತು ಪಾರ್ವತಿಗೆ ಹೌದು ಪಗಡಿ ಆಟ ನಡೀತು. ಹಾ ಹಾ ಪಗಡಿ ಆಟ. ಹೌದಲ್ಲ? ಹೌದು. ಮಾತಾಡ್ರಿ ಅಣ್ಣ. ಇಲ್ಲ. ಹಾ ಹಾ ಹೌದಲ್ಲ? ಹೌದು. ಪಗಡಿ ಆಟ ನಡೆದ ಟೈಮ್ ಅದಾಗ ಏನಾಯ್ತು? ನಿಮ್ಮ ಅಪ್ಪ ಪರಮಾತ್ಮ ಏನ್ ಮಾಡ್ರಿ? ಹೌದಲ್ಲ? ಹಾ ಒಟ್ಟ ಏನ್ ಇದ್ದ ವಸ್ತುಗಳೆಲ್ಲ ಸೋತಾನ. ಸೋತಾನ. ಎಟ್ಟೆಟ್ಟ ಆಟಕ್ಕ ಎಟ್ಟೆಟ್ಟ ವಸ್ತುಗಳು ಸೋತಾನ. ಹೌದೌದು. ಹೌದಲ್ಲ? ಹಾ ಎಟ್ಟ ಆಟ ಆಡ್ಯಾನು ನಿಮ್ಮ ಅಪ್ಪ ಶಿವ ಪರಮಾತ್ಮ. ಹಾ ಯಾವ್ಯಾವ ಆಟಕ್ಕೆ ಏನೇನು ಸೋತಾನ. ಹೌದು. ಸೋತ ಜಗತ್ತಿನಾಗ ದಿಗಂಬರಾಗಿ ತಿರುಗಿದಾನ. ತಿರುಗ್ಯಾನ. ಹೌದಲ್ಲ? ಹಾ ಅದಕ್ಕ ಮತ್ತ ನೀವು ಇವತ್ತಿನ ದಿವಸ ಗಂಡಿನ ವಂಶಾವಳಿ ಹೆಚ್ಚು ಬೆಳೆಸವ್ರ ಹಾ ಮಾಡ್ಕೊಳ್ಳಂತ ಹೆಂಡತಿಗೆ ನೀವು ಸೋಲ್ತೀರಿ ಅಂದ್ರ ಹೌದು. ಮತ್ತೆ ಯಾರು ಹೆಚ್ಚಾತು? ಹಾ ಯಾರು ಹೆಚ್ಚಾತು? ಹೌದಲ್ಲ? ಹೌದು. ಹಂಗ ಮುಂದ ಪಗಡಿ ಆಟ ಆಡ್ಕೊಳ್ಳೋ ಮುಂದೊಂದು ಟೈಮ್ ಬತ್ತಮ್ಮ. ಹಾ ಹಾ ಹೌದಲ್ಲ? ಹೌದು. ಹೆಂಗಪ್ಪ ಅಂತ ಕೇಳಿದ್ರ, ಹಾ ಹಾ ಇಡೀ ಜಗತ್ತಿಗೆಲ್ಲ ಅನ್ನ ಹಾಕವನ ಜಗತ್ತೆಲ್ಲ ಹುಟ್ಟಿದ್ದ ನನ್ನಿಂದ, ಹೌದು. ಬೆಳೆಯೋದು ನನ್ನಿಂದ, ನಡೆಯೋದು ನನ್ನಿಂದ ಅಂತಕ್ಕಂಥದ ಹಾ ಹಾ ಇವರಪ್ಪ ಶಿವ ಪರಮಾತ್ಮಗ ಅಹಂಕಾರ ಬತ್ತು. ಹೌದೌದು. ಹೌದಲ್ಲ? ಹಾ ಹಾ ಅವಾಗ ಹಾ ನನ್ನವ್ವ ಪಾರ್ವತಿದೇವಿ ಹೋಯ್ತ ಏನತ್ತ? ಪರಮಾತ್ಮ ಓ ಜಗತ್ತೆಲ್ಲ ಹುಟ್ಟಾಕ ನಾನೇ ಕಾರಣ, ಜಗತ್ತಿನಾಗ ನಾನೇ ದೊಡ್ಡವತ್ತ ನೀ ಹೇಳಕತ್ತಕ್ರೆ. ಹೌದು ಹೌದು. ಹೌದಲ್ಲ? ಹಾ ಇದಕ್ಕೊಂದು ನನ್ನೊಂದು ತಕರಾರಾಯ್ತು, ಒಂದು ಮಾತನ್ನ ಅದು ಕೇಳಂದ್ರ. ಹೌದೌದು. ಹೌದಲ್ಲ? ಹಾ ಒಂದು ಸ್ವಲ್ಪ ತಡ್ಕೊ. ಹಾ ಜಗತ್ತಿನಾಗ ನೀ ಶ್ರೇಷ್ಠ ನಾ ಶ್ರೇಷ್ಠ ಅನ್ನೋದು ಗೊತ್ತಾಕತ್ತ ಹೇಳಿ ಹೌದೌದು. ಏನ್ ಮಾಡ್ಲಿ ಪಾರ್ವತದೇವಿ, ಏನ? ನನ್ನ ಮೈಯಾಗಿನ ಮಣ್ಣ ತೆಗೆದ ಒಂದು ಸಣ್ಣದೊಂದು ಚಂಡ ಮಾಡ್ಲಿತ್ತಮ್ಮ. ಹಾ ಸಣ್ಣ ಚೆಂಡ. ಹೌದಲ್ಲ? ಹೌದು. ಸಣ್ಣ ಚಂಡ ಮಾಡಿ ಅದ್ರಾಗ ಸೂಜಿ ಮಣಿ ಅಷ್ಟು ಒಂದ ಹಾ ಹಾ ಹಾದಿ ಬಿಟ್ಟ. ಹೌದಲ್ಲ? ಬಾಗಲ ಮಾಡ್ಲಿ ಹಾದಿ ಬಿಟ್ಲು. ಹೌದೌದು. ಹೌದಲ್ಲ? ಹಾ ಒಂದು ಸಣ್ಣ ಚಂಡ ಮಾಡಿ ಒಂದ ಸೂಜಿ ಮಣಿ ಅಟ್ಟು ಒಂದು ಬಾಗಲ ಮಾಡಿ ಶಿವನ ಕೈಯಾಗ ಕೊಟ್ಟರು. ಹಾ ಹಾ ಹೌದಲ್ಲ? ಹೌದು. ಪರಮಾತ್ಮ ಜಗತ್ತಿನಾಗ ನೀನ ದೊಡ್ಡವಂತ ಹೇಳಕತ್ತಿ. ಹೇಳಕತ್ತಿ. ಹೌದಲ್ಲ? ಹೌದು. ಈ ಚಂಡಿನ ಒಳಗೆ ಹೋಗಿ ಹೊರಗದ. ಹೌದು. ಹೌದಲ್ಲ? ಹಾ ಹಾ ಜಗತ್ತಿನಾಗ ಯಾರು ದೊಡ್ಡವರು ಅನ್ನೋದು ಗೊತ್ತಾಕತ್ತೆ ಅಂದ ಕಾಲಕ್ಕ ಏನ್ ಮಾಡಿದ್ರಿ ಇವ್ರಪ್ಪ? ಇವರಪ್ಪ ಶಿವ ಪರಮಾತ್ಮ ಚಂಡಿನ ಒಳಗೆ ಹೊಕ್ಕ. ಚೆಂಡಿನಾಗ ಹೋಗ್ಕ. ಹೌದಲ್ಲ? ಹೌದು. ಆ ಚಂಡಿನಾಗ ಹೋಗದ್ರ ತಮ್ಮ ಹಾ ಹಾ ಹತ್ರಾಗ 7 ಬಾಗಿಲಿದ್ದು. ಹಾ ಎಟ್ಟ 7 ಬಾಗಿಲಿದ್ದು. 7 ಬಾಗಿಲಿದ್ದು. ಹೌದು. ಒಂದ್ ಬಾಗಲ ತೆಗೆದು ನೋಡ್ತಾನ, ಹಾ ಹಾ ಗುಡ್ಡ ಗಂವಾರ ಎತ್ತು. ಗುಡ್ಡ ಗವಾರಿತ್ತು. 2ನೇ ಬಾಗಲ ತೆಗೆದು ನೋಡ್ತಾನ, ಹಾ ನದಿ ಸರೋವರ ಎತ್ತು. ಇತ್ತು. 3ನೇ ಬಾಗಲ ತೆಗೆದು ನೋಡ್ತಾನ, ಹಾ ಆ ಪಶು ಪಕ್ಷಿ ಎದ್ದು. ಇದ್ದು. ಹೆಂಗ 4, 5, 6, 7ನೇ ಬಾಗಲ ತೆಗೆದು ನೋಡ್ತಾನ. ಹಾ ಹಾ ಅಲ್ಲಿ ಏನಕ್ಕಪ್ಪ ಅಂತ ಕೇಳ, ಏನ? ಅಲ್ಲಿ ಸಾಕ್ಷಾತ್ ಪಾರ್ವತ ದೇವಿ. ಹಾ ಸಾಕ್ಷಾತ್ ಪಾರ್ವತಿ ದೇವಿ. ಹೌದು. ಹೌದು. ರತ್ನದ ಸಿಂಹಾಸನ ಮೇಲೆ ಕುಂತಿದ್ರು. ಹೌದು. ಹೌದು. ಎಂತ ಸಿಂಹಾಸನ? ರತ್ನದ ಸಿಂಹಾಸನ. ರತ್ನದ ಸಿಂಹಾಸನ ಮೇಲೆ ಪಾರ್ವತಿ ದೇವಿ ಕುಂತಿದ್ರು. ಹೌದು. ಇವರಪ್ಪ ವಿಷ್ಣು ಮತ್ತ ಮಹೇಶ್ವರ ಏನ್ ಮಾಡ್ತಿದ್ರು? ಏನ್ ಮಾಡ್ರಿ ಇವ್ರ? ಗಾಳಿ ಬೇಸ್ತಿರತ್ತ. ಬ್ರಹ್ಮ ವಿಷ್ಣು ಗಾಳಿ ಬಿಸ್ತರು ಮಹೇಶ್ವರ ಒಳಗೆ ಹೊಕ್ಕಿದ್ರು ನಾವು. ಹೌದು. ಹೌದಾ? ಹಾ ಅವ್ರಿಬ್ಬರು ನನ್ನ ಪಾರ್ವತಿ ದೇವಿಗೆ ಗಾಳಿ ಬೀಸ್ತಾರ. ಹಾ ಹಾ ಅವಾಗ ಶಿವ ಪರಮಾತ್ಮ ತಾನ ಏನತ್ತ? ಎಂತ ಒಂದು ಚೆಂಡಿನೊಳಗ ನೀ ಕುತ್ತಾಗಂದ್ರ ಇಡೀ ಲೋಕವೆಲ್ಲ ತೋರಿಸಿದಿ. ಹೌದು. ಹೌದಲ್ಲ? ಹಾ ಹಾ ಮತ್ತ ಹುಟ್ಟಸಾವ ಮತ್ತ ಪಾಲನ ಮಾಡವ ಇಬ್ರು ಕೂಡಿ ನಿನ್ನ ಸೇವಾ ಮಾಡತ್ತಾರಂದ್ರ ಹಾ ಹಾ ಜಗತ್ತಿನಾಗ ತಾಯಿ ನೀನೇ ಶ್ರೇಷ್ಠತೆ. ನಿಮ್ಮ ಅಪ್ಪ ಶಿವ ಪರಮಾತ್ಮ ಬಂದ ಪಾರ್ವತಿ ಪದ ಬಿದ್ದಾನ ಅಂದ್ರ ನಮ್ಮ ಅವನ ಕಾಲಕ್ಕೆ ಬಿದ್ದಾನ. ಹೌದಲ್ಲ? ಹೌದು. ಜಗತ್ತಿನಾಗ ಹಾ ಹೆಂಗ ಹೌದು. ಏನ್ ತಿಂದ್ರೆ ಹೆಚ್ಚಿನಕ್ಕಿ.
ಹೌದು ಅಂದ್ರ ಪಾರ್ವತಿ ಪರಮಾತ್ಮನ ಹೆಂಡತಿ ಪಾರ್ವತಿ ಅಂದ್ರೆ ಹೆಚ್ಚಿನಕ್ಕೆ ಹೆಚ್ಚಿನಕ್ಕಿ ಅದು 18 ಪುರಾಣದಾಗ ಬರ್ದಿರ್ತಾರ ತಮ್ಮ. ಏನತ್ ಬರ್ದಾರು? ಇವತ್ತಿನ ದಿವಸ ಮಾಡ್ಕೊಂಡಂತ ಹೆಂಡತಿ ಹೆಂಗಪ್ಪ ಅಂತಂದ್ರ ಮನಿ ನಡಗಾಂಬಿದ್ದಂಗ. ನಡಗಾಂಬ ಹೆಂಡತಿ ಇಲ್ಲದ ಮನಿ ಕಾಡಿಗೆ ಸಮಾನ ಅತ್ತ ಬರ್ದಾರ. ಹೌದಲ್ಲ? ಹಾ ಮಡದಿ ಎಂದರೆ ಮನೆಯ ಸಾರಥಿ. ಸಾರಥಿ ಮಾಡ್ಕೊಂಡಂತ ಹೆಂಡತಿ ಮನ್ಯಾಗಿದ್ರ ಅತ್ತಿ ಮಾವಗೂ ಸುಖ ಐತಿ, ಗಂಡಗ ಸುಖ ಐತಿ, ಐತಿ. ಹೊಟ್ಟಿಲ ಹುಟ್ಟಿದಂತ ಮಕ್ಕಳಿಗೆ ಸುಖ ಐತಿ. ಹೌದು ಹೌದಲ್ಲ? ಹೆಂಡತಿ ಇಲ್ಲದ ಮಣಿಯ ಅಲ್ಲಂದಾರ. ಹಾ ಗ್ರಹಿಣಿ ಇದ್ದರ ಮಾತ್ರ ಅದಕ್ಕ ಗ್ರಹ ಅಂದಾರ. ಅಂದ್ರ ಮಣಿ ಅಂದಾರ. ಹೌದಲ್ಲ? ಗ್ರಹ ಅಂದ್ರ ಮನೆ. ಮಣಿ ಇವತ್ತಿನ ದಿವಸ ಮಾಸ್ತರ್ ನೀವು 1 ಮಜಲು ಮನಿ ಕಟ್ಸು, 2 ಮಜಲು ಕಟ್ಸು, 10 ಮಜಲು ಮನಿ ಕಟ್ಸ. ಅದ್ರಾಗ ಮಾಡ್ಕೊಂಡಂತ ಹೆಂಡತಿ ಮಾತ್ರ ಮನ್ಯಾಗ ಇದ್ರ ಅದಕ್ಕ ಮನಿ ಅಂದಾರ. ಗ್ರಹ ಅಂದಾರ. 18 ಪುರಾಣದಾಗ ಬರ್ದಟ್ಟಾರು ಹೆಂಡತಿ ಮನ್ಯಾಗ ಇದ್ರಕ ಅದಕ್ಕ ಮನಿಯೇ ಅಂದಿಲ್ಲ. ಹೌದು ಹೌದಲ್ಲ? ಮಾಡ್ಕೊಂಡಂತ ಹೆಂಡತಿ ಮನ್ಯಾಗ ಇದ್ರ ಅತ್ತಿ ಮಾವು ಸುಖ ಐತಿ, ಗಂಡಗ ಸುಖ ಐತಿ. ಹೌದು ಹಟ್ಟಿಲ ಹುಟ್ಟಿದಂತ ಮಕ್ಕಳಿಗೆ ಸುಖ ಐತಿ. ಐತ್ಲೆ ಇದೇನ ಹುಟ್ಟಿದ ಮನಿ ಬಿಟ್ಟ ಬಂದ ನಿನ್ನ ಮನೆಗೆ ಬಂದ ನಿನ್ನ ಮನ್ಯಾಗ ನಿತ್ತ ನನ್ನ ಹೆಂಡತಿದ ಹೆಂಗ ಅಧಿಕಾರ ಐತಿ? ಹೌದು ಆ ನಿನ್ನ ಮನ್ಯಾಗ ನೀ ಇದ್ಕೊಂಡು ನಿಂದ ಏನ್ ಅಧಿಕಾರ ಐತಿ? ಹೌದು ಹೌದು ಕೇಳುವಂತ ಮಾತ್ಲ. ಹೌದಲ್ಲ? ಹೌದು ಮನಿ ಇವ್ರದ ನಾ ಹುಟ್ಟಿದ ಮನಿ ಬಿಟ್ಟು ಕೊಟ್ಟ ಮನಿಗೆ ಬಂದ ನಾ ಜನಮ ಮಾಡಕತ್ತಾನೆ, ನಿನ್ ಜೋಡ್ ಬಾಯಿ ಮಾಡತ್ತೇನಿ. ಹೌದಲ್ಲ? ಹೌದು ನಿನ್ನ ಮನ್ಯಾಗ ಬಂದ ನಂದು ಎಷ್ಟು ಅಧಿಕಾರ ಐತಿ, ನಿನ್ನ ಮನ್ಯಾಗ ನಿಮ್ಮದು ಏನ್ ಅಧಿಕಾರ ಐತಿ? ಏನೈತಿ? ಹೌದಲ್ಲ? ಹೌದು ಅದಕ್ಕೆ ಹೆಂಗಪ್ಪ ಅದಕ್ಕೆ ಹೇಳ್ತಾರೆ ಜಗತ್ತಿನಾಗ ಬಾ ಶ್ರೇಷ್ಠ ಅದಾಳ. ಅದಾಳ. ಹೌದಲ್ಲ? ಹೌದು ಹೆಂಗ ಕೇಳು. ಹೆಂಗ್ ಹೇಳಿಪ್ಪ? 18 ಪುರಾಣದಾಗ ಹೊರಟಾರ ತಮ್ಮ. ಏನತ್ ಬರ್ದಾರ? ಯಾವ ಸತ್ಯವಾನ ಸಾವಿತ್ರಿ ಹೌದಲ್ಲ? ಹೌದು ಸತ್ತಂತ ಗಂಡನ ಮಳ್ಳಿ ಹೊಳ್ಳಿ ಪಡ್ದಾಳ. ಹೊಳ್ಳಿ ಪಡ್ಕೊಂಡ್ಲ. ಹೌದು ಅತ್ತಿ ಮಾವ ಕಣ್ಣಿದ್ರಕ್ಕಿಲ್ಲ. ಹೌದು ಕಣ್ಣು ಪಡ್ಕೊಂಡ್ಲ. ಕಣ್ಣು ಪಡ್ಕೊಂಡ್ಲು. ಆ ತಾಯಿ ತಂದಿ ರಾಜ್ಯ ಹೋಗಿತ್ತು. ಹೌದು ಆ ರಾಜ್ಯ ಪಡ್ಕೊಂಡ್ಲು. ಅದು ಪುರಾಣದಾಗ ಬರ್ದಿಟ್ಟಾರ. ಏನತ್ ಬರ್ದಾರು? ಹೌದಲ್ಲ? ಒಟ್ಟ ಹೇಳ್ತಿದ್ದಕ್ಕಿ ಏನ್ ಮಾಡ್ಯ? ಏನ ಗಂಡನ ಕುಲ ಅಂದ್ರ ಗಂಡನ ಮನಿನೂ ಉದ್ಧಾರ ಮಾಡ್ಯಾಳ, ತವ್ರ ಮನಿನೂ ಉದ್ಧಾರ ಮಾಡ್ಯಾಳ. ಹೌದು ಹೌದಲ್ಲ? ಯಾರು ಮಾಡ್ಕೊಂಡಂತ ಹೇಳ್ತಿ. ಹೌದೌದು ಪತಿ ಕುಲಾನು ಉದ್ಧಾರ ಮಾಡ್ಯಾಳ, ತವ್ರ ಮನಿ ಕುಲಾನು ಉದ್ಧಾರ ಮಾಡ್ಯಾಳ. ಹೌದಲ್ಲ? ಹೌದು ಗಂಡನ ಮನಿನೂ ಉದ್ಧಾರ ಮಾಡ್ಯಾಳ, ತವ್ರ ಮನಿನೂ ಉದ್ಧಾರ ಮಾಡ್ಯಾಳ. ಯಾರು ಮಾಡ್ಕೊಂಡಂತ ಹೇಳ್ತಿ. ಹೌದು ಕುಲ ಉದ್ಧಾರ ಮಾಡ್ಯಾಳ, ಮನಿ ಅಲ್ಲ. ಹೌದು ಪತಿ ಕುಲಾನು ಉದ್ಧಾರ ಮಾಡ್ಯಾಳ, ತಾಯಿ ತಂದೆ ಕುಲಾನು ಉದ್ಧಾರ ಮಾಡ್ಯಾಳ. ಹೌದಲ್ಲ? ನೀ ಮಾಡ್ಕೊಂಡಂತ ಗಂಡ ಯಾರ ಕುಲ ಉದ್ಧಾರ ಮಾಡಿದಿರಿ? ಯಾರ ಮನಿ ಉದ್ಧಾರ ಮಾಡ್ಯಾರ ನೀವು? ಹೌದಲ್ಲ? ಮನಿ ಉದ್ಧಾರ ಮಾಡ್ಯಾರ. ಏನ್ ಮಾಡ್ಯಾರ ಆಮೇಲೆ? ಹೌದೌದು ಯಾರ ಮನಿ ಅಟ್ಟ ಉದ್ಧಾರ ಮಾಡ್ಯಾರ ಇವರು. ಹೌದಲ್ಲ? ಎಲ್ಲ ಶರಣದಾರ ಗುರುಗಳ. ಅದಾರಿಪ್ಪ. ಬೆಳಗಿನ ಜಾವ ಬಂದದ ಯಾಕಪ್ಪ ಅಂತ ಕೇಳ. ಯಾಕ್ರಿಪ್ಪ? ಪೂಜೆ ಸಮಾನ ದೇವತೆಗಳನ್ನ ಬೇದಾಡುವಂತ ಒಂದು ಸಮಯ ಅಲ್ಲದ. ಅಲ್ಲ ಹೌದಲ್ಲ? ಹೌದು ಯಥಾ ಪ್ರಕಾರ ಎಣ್ಣೆ ನೋಡಿ ತಲೆ ಆಡಿ ಗುರುಗಳು ಕೊಡ್ನು. ಹೌದು ಮುಂದಿನ ಸಂಧಿಗೆ ಯಾವ ರೀತಿಯಾಗಿ ಬರ್ತಾರಲ್ಲ ಆ ರೀತಿ ಗಾಡಿ ಬಿಡೋನು. ಹಲೋ 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 ಕರಿಬೆ